ಪ್ರೀತಿಯಿಂದ ಕಾಣುತ್ತಿದ್ದರು. ಇವನಿಗೆ ಮತ್ಸರ ಆಗುತ್ತಿತ್ತು. ನೇರವಾಗಿ ಕಾಳಿ ಹತ್ತಿರ ಹೇಳುತ್ತಾನೆ. ಅವನಿಗೆ ಬೇರೆಯವ್ರ ಪ್ರೀತಿಯಿಂದ ಮಾತಾಡ್ತಾರೆ, ಅದು ಮತ್ಸರ ಒಂಥರ ಆಗ್ತಾ ಇತ್ತು ಅವರಿಗೆ. ಅದಕ್ಕೆ ಇದಕ್ಕೆ ತಿಳ್ಕೊತಾರೆ ರಾಮಕೃಷ್ಣರು, ಮನಸ್ಸಿಗೆ ಕೊಡುತ್ತೆ. ಕಾಳಿ ಹತ್ತಿರ ಹೇಳ್ತಾರೆ ರಾಮಕೃಷ್ಣರು, ಇವನಿಗೆ ಮತ್ಸರ ಆಗುತ್ತೆ. ನೇರವಾಗಿ ಕಾಳಿ ಹತ್ತಿರ ಹೇಳುತ್ತಾನೆ, ಅವನಿಂದ ಇದನ್ನು ತೆಗೆದುಹಾಕುತ್ತಾನೆ. ಕಾಳಿ, ನಿನ್ನ ಹುಡುಗ, ಚಿಕ್ಕ ಹುಡುಗ, ಅವನ ತಪ್ಪುಗಳನ್ನು, ದುರ್ಗುಣಗಳನ್ನು ತೆಗೆದುಹಾಕು ಎಂದು ಕೇಳಿಕೊಳ್ಳುತ್ತಾರೆ. ಅವನಿಗೋಸ್ಕರ ರಾಮಕೃಷ್ಣರು ಕೇಳಿಕೊಳ್ತಾರೆ. ಇಲ್ಲಿಗೆ ಬರುವವರೆಲ್ಲ ರಾಮಕೃಷ್ಣರು ಕಾಳಿಯನ್ನು ಬೇಡಿಕೊಳ್ಳುತ್ತಾರೆ. ಭಗವಂತನ ಹತ್ತಿರ ಬಂದ ಮೇಲೆ ರಾಕಾಲ ನೀರು ಉಳಿಯಲಿಲ್ಲ. ರಾಕಾಮಿ ಬ್ರಹ್ಮಾನಂದರಾಗಿ ರಾದರು. ಶ್ರೀರಾಮಕೃಷ್ಣರು ರಾಕಾಲನಿಗೆ ಹೇಳುತ್ತಾರೆ, ನನ್ನ ಪಾದ ಒತ್ತು ಅಂತ ಒಂದ್ಸತಿ ಹೇಳ್ತಾರೆ. ಅದಕ್ಕೆ ಅವರು ಒಪ್ಪುವುದಿಲ್ಲ, ನಾನು ಒತ್ತುವುದಿಲ್ಲ ಎಂದು ನೇರವಾಗಿ ಹೇಳಿದರು. ಅವನನ್ನು ಪ್ರೋತ್ಸಾಹಿಸಲು ಸಾಧು ಸಂತರಿಗೆ ಸೇವೆ ಮಾಡಿದರೆ ಒಳ್ಳೆಯದು ಅಂತ ರಾಮಕೃಷ್ಣರು ಪ್ರೋತ್ಸಾಹ ಮಾಡ್ತಾರೆ. ಒಳ್ಳೆಯದು ಅಂತ ಹೇಳ್ತಾರೆ ಎಂದು. ಆಗ ಮನಸ್ಸಿನಿಂದ ಒತ್ತಲು ಕುಳಿತ. ಆಗ ಅವನಿಗೆ ಒಂದು ಅನುಭವವಾಗುತ್ತೆ. ಆ ಅನುಭವ ತಿಳ್ಕೊಳ್ಳೋದಕ್ಕೋಸ್ಕರ ಅವರು ಹೇಳ್ತಾರೆ, ಮಲಗಿರುವ ರಾಮಕೃಷ್ಣರ ಶರೀರದಿಂದ ಕಾಳಿ ಮಾತೆ 5 ವರ್ಷದ ಹುಡುಗಿ ರೂಪದಲ್ಲಿ ಹೊರಗಡೆ ಬಂದು ಶ್ರೀರಾಮಕೃಷ್ಣನಿಗೆ ಪ್ರದಕ್ಷಿಣೆ ಹಾಕಿ ಅವರಲ್ಲಿಯೇ ಐಕ್ಯವಾದಳು. ಅದನ್ನು ತಿಳಿಸೋದಕ್ಕೋಸ್ಕರನೇ ರಾಮಕೃಷ್ಣನ ಪಾದವತ್ತು ಅಂತ ಕರೀತಾರೆ. ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು, ರಾಕಾಲ ಎಂತಹ ಸಮರ್ಥ ಎಂದರೆ ರಾಜ್ಯವನ್ನೇ ಆಳಬಲ್ಲವಂತ ಅವನು ಅಂತ ಹೇಳ್ತಾ ಇದ್ದರು. ವಿವೇಕಾನಂದರು ಅಮೇರಿಕಾದಿಂದ ತಂದಂಥ ಹಣವನ್ನೆಲ್ಲ ರಾಮಕೃಷ್ಣ ಬ್ರಹ್ಮಾನಂದಜಿಯವರಿಗೆ ಕೈಯಲ್ಲಿ ಕೊಟ್ಟು ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸುವಂತೆ ಕಾರ್ಯ ನಡೆಯುತ್ತಿತ್ತು. ಇವರನ್ನು ಸಂಘದ ಮೊದಲನೇ ಪ್ರೆಸಿಡೆಂಟ್ ಮಾಡಿದರು. ಶ್ರೀರಾಮಕೃಷ್ಣರು ಮಹಾಸಂಘ ಸ್ಥಾಪಿಸಿದರು. ಅಷ್ಟೊತ್ತಿಗೆ ಹೋಗಿದ್ದರು ಇರಲಿಲ್ಲ ರಾಮಕೃಷ್ಣರು. ಶ್ರೀರಾಮಕೃಷ್ಣರು ಮಹಾಸಂಘವನ್ನು ಇವರೇ ಸ್ಥಾಪಿಸಿದರು. ಲೋಹ ಸ್ಪರ್ಶಮಣಿಯಂತೆ ಬದಲಾದರು. ಲೋಹ ಅಂದರೆ ಕಬ್ಬಿಣ, ಸ್ಪರ್ಶಮಣಿಯಂತೆ ಮಾಣಿಕ್ಯದಂತೆ ಬದಲಾದರು. ಬೆಂಕಿಯ ಸ್ಪರ್ಶದಿಂದ ಇದ್ದಿಲು ಯಾವ ರೀತಿ ಬೆಂಕಿಯ ಸ್ಪರ್ಶದಿಂದ ಯಾವ ರೀತಿ ಇದ್ದಿಲು ಬೆಂಕಿ ಆಗುತ್ತೋ ಆ ರೀತಿ ಎನ್ನುವಂತೆ ಶಿಷ್ಯರನ್ನು ಆಧ್ಯಾತ್ಮಿಕ ದಾರಿಯಲ್ಲಿ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಪುತ್ರ 1972 ಏಪ್ರಿಲ್ 10 ಸೋಮವಾರ ರಾತ್ರಿ 8:45ಕ್ಕೆ ಸ್ವಾಮಿ ಬ್ರಹ್ಮಾನಂದರು ಇನ್ನಿಲ್ಲವಾದರು.